ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ನಮ್ಮ ಟೀಮ್ ಇಂಡಿಯಾದು ಪ್ರೆಸ್ ಕಾನ್ಫರೆನ್ಸ್ ಇತ್ತು. ನಮ್ಮ ಟೀಮ್ ಇಂಡಿಯಾದ ಮೇನ್ ಮುಖ್ಯಸ್ಥರಾಗಿರುವಂಥ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಅಜಿತ್ ಅಗರ್ಕರ್ ಜೊತೆಗೆ ಹೆಡ್ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡು ಮಾತಾಡಿದರೆ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಹೆಂಗೆ ತಗೊಂಡು ಹೋಗಬೇಕು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್. ಗೌತಮ್ ಗಂಭೀರ್ ಅವರ ಮೊದಲನೇ ಪ್ರೆಸ್ ಕಾನ್ಫರೆನ್ಸ್ ಆಗಿತ್ತು ಆಫ್ಟರ್ ಬಿಕಮಿಂಗ್ ಕೋಚು. ಇದರಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಅಂತೂ ಮಾಡಿದ್ದಾರೆ. ಪ್ರಾಬ್ಲಿ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮ್ಯಾಟ್ರಿಗಳು ಡಿಸ್ಕಸ್ ಆಯಿತು ಅಂತ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬಗ್ಗೆನೂ ಮಾತಾಡಿದ್ದಾರೆ, ಇನ್ನು ಹಲವಾರು ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ ರವೀಂದ್ರ ಜಡೇಜಾ ರಿಲೇಟೆಡ್. ರವೀಂದ್ರ ಜಡೇಜಾನ ಡ್ರಾಪ್ ಮಾಡಿದರೆ ಅದು ಇದು ಅಂತೆಲ್ಲ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಇದಕ್ಕೆ ಒಂದು ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ರವೀಂದ್ರ ಜಡೇಜಾನ ಇಲ್ಲಿ ನಾವು ಫಿಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ರವೀಂದ್ರ ಜಡೇಜಾ ಮಾತ್ರ ಅಂತಲ್ಲ, ಇನ್ನು ಮಾತಾಡಿದ್ರ ಬಗ್ಗೆ ಮಾತಾಡೋಣ. ರವೀಂದ್ರ ಜಡೇಜಾ ಫಿಟ್ ಮಾಡ್ಕೊಳಕ್ಕೆ ಏನಕ್ಕಾಗಿಲ್ಲ ಅಂದರೆ ನಾವು ಗೋಯಿಂಗ್ ಫಾರ್ವರ್ಡು ರವೀಂದ್ರ ಜಡೇಜಾನ ಟೆಸ್ಟ್ ಫಾರ್ಮೇಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ನೋಡಿದ್ವು. ಅರೌಂಡ್ ಈ ವರ್ಷದಲ್ಲೇ 10 ಟೆಸ್ಟ್ ಮ್ಯಾಚ್ ನಾವು ಬರೆದಿದೆ. ಸೊ ಎಲ್ಲ ಟೆಸ್ಟ್ ಮ್ಯಾಚ್ಗೂ ಕೂಡ ರವೀಂದ್ರ ಜಡೇಜಾ ಅವರು ಅವೈಲಬಿಲಿಟಿ ಇರಬೇಕು. ಸೊ ಆ ಥರ ನಾವು ನೋಡ್ತಾ ಇದ್ದೀವಿ. ರವೀಂದ್ರ ಜಡೇಜಾ ಇಲ್ಲಿ ಏನಕ್ಕಿಲ್ಲ ಅಂದರೆ ನಾವು ಅಲ್ಲೆಲ್ಲ ಕಡೆನೂ ಕೂಡ ಅವರಿಗೆ ಚಾನ್ಸ್ ಕೊಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಇಲ್ಲ ಅಂತ ಹೇಳಿದರೆ ರವೀಂದ್ರ ಜಡೇಜಾ ಇನ್ನು ಸ್ಕೀಮ್ ಆಫ್ ಥಿಂಗ್ಸ್ ಎಲ್ಲ ಇದ್ದಾರೆ. ಅದು ODI ಫಾರ್ಮ್ಯಾಟ್ಗಾಗಿರಲಿ ಟೆಸ್ಟ್ ಫಾರ್ಮ್ಯಾಟ್ಗಾಗಿರಲಿ ಅವ್ರನ್ನ ರೂಲ್ಡ್ ಔಟ್ ಮಾಡಿಲ್ಲ, ಅವ್ರನ್ನ ಕಿತ್ತಾಕಿಲ್ಲ. ನಾವು ಅವ್ರನ್ನೇನು ಕಿತ್ತು ಡಬಾ ಪ್ಲೇಯರ್ ಅವ್ರನ್ನ ಡ್ರಾಪ್ ಮಾಡ್ಬಿಡ್ತೀವಿ ಅಂತ ಏನು ಇಲ್ಲ. ಅದು ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಅವ್ರ ಸ್ಕೀಮ್ ಆಫ್ ಥಿಂಗ್ಸ್ ಎಲ್ಲ ಇದ್ದಾರೆ ಅಂತ ಜಡೇಜಾ ರಿಲೇಟೆಡ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಜೊತೆಗೆ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಇನ್ನು ಏನು ಸ್ವಲ್ಪ ಜನ ಪ್ಲೇಯರ್ಸ್ಗಳೆಲ್ಲ ಮಿಸ್ ಆದ. ಚೆನ್ನಾಗಿ ಅಭಿಷೇಕ್ ಶರ್ಮಾ ಸೆಂಚುರಿ ಹೊಡೆದ್ಬಿಟ್ಟು ಕೂಡ ಮಿಸ್ ಆದ್ರಲ್ಲ. T20s ಅಲ್ಲಿ ಅವ್ರಿಗೆ ಅವಕಾಶ ಕೊಡಲಿಲ್ವಲ್ಲ ಈ ಸೀರೀಸ್, ಶ್ರೀಲಂಕಾ ಸೀರೀಸಲ್ಲಿ. ಅದೇನಕ್ಕೆ ಅಂತ ಕೇಳಿದಾಗ ಎಸ್ಪೆಷಲಿ ಋತುರಾಜ್ ಗಾಯಕ್ವಾಡ್. ಸೊ ಇಲ್ಲಿ ನಾವು 15 ಮೆಂಬರ್ಸ್ನ ರೆಡಿ ಮಾಡಬೇಕು ಗುರು. ಇಲ್ಲಿ ಸ್ವಲ್ಪ ಜನ ಪ್ಲೇಯರ್ಸ್ಗಳು ಬೇರೆ ಕಡೆಯಿಂದ ಬಂದಿರೋದ್ರಿಂದ, ಅಂದರೆ ವರ್ಲ್ಡ್ ಕಪ್ ವಿನ್ನರ್ಸು ಬಂದಿರೋದ್ರಿಂದ ಇಲ್ಲಿ ಚಾನ್ಸಸ್ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ. ಋತುರಾಜ್ ಗಾಯಕ್ವಾಡ್ನ ನಾವಿಲ್ಲಿ ತೊಗೊಂಡು ತೂಕ ಹಾಕಿ ಲೆಕ್ಕ ಹಾಕಿದಾಗ ಅವರು ಬೆಟರ್ ಅಲ್ಲ ಅನ್ನೋ ಥರ ನಮಗೆ ಅನ್ನಿಸ್ತು. ಅಂದರೆ ಈ ಒಂದು ಕಾಂಬಿನೇಷನ್ಗೆ ವರ್ಕೌಟ್ ಆಗೋದಿಲ್ಲ ಅಂತ ನಮಗೆ ಅನ್ನಿಸ್ತು ಅಂತ ಅಜಿತ್ ಅಗರ್ಕರ್ ಆಸ್ ಎ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಅವರು ಹೇಳಿದ್ದಾರೆ. ಸೊ ಅವ್ರು ಯಾವುದೇ ರೀಸನ್ ಹೇಳಿಲ್ಲ, ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇತ್ತು ಅಥವಾ ಅವರೇ ಬ್ರೇಕ್ ತೊಗೊಂಡಿದ್ದಾರೆ ಅದು ಇದು ಅಂತೆಲ್ಲ ಏನೂ ಹೇಳಿಲ್ಲ. ಋತುರಾಜ್ ಗಾಯಕ್ವಾಡ್ ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ. ಜೊತೆಗೆ ಅವ್ರು ಹೇಳಿರೋದಿದೆ ನಮಗೆ ಆ ಒಂದು ಕಾಂಬಿನೇಷನಲ್ಲಿ ಇದು ವರ್ಕೌಟ್ ಆಗೋಕ್ಕಾಗಿಲ್ಲ ಅಂತ. ಅದನ್ನೇ ಜನ ಕೇಳ್ತಾರೆ, ಏನಕ್ಕೆ ಕಾಂಬಿನೇಷನ್ ವರ್ಕೌಟ್ ಆಗೋಕ್ಕಾಗಲ್ಲ ಅಂತ. ಋತುರಾಜ್ ಗಾಯಕ್ವಾಡ್ ಏನಕ್ಕೆ ಇಲ್ಲೇನು ಇವ್ರು ಕಿತ್ತು ಗುಡ್ಡೆ ಹಾಕ್ಬಿಟ್ಟವ್ರ, ಇಲ್ಲೇನು ಕಿತ್ತು ದಬಾಕ್ಬಿಟ್ಟವ್ರ ಇವರು, ಅವ್ರಿಗಿಂತ ಇವರೇ ಬೆಟರಾಗಿ ಪರ್ಫಾರ್ಮ್ ಮಾಡೋದು, ಅವ್ರಿಗಿಂತ ಇವರೇ ಜಾಸ್ತಿ ರನ್ಸ್ ಹೊಡೆದಿದ್ದಾರೆ, ಇವ್ರನ್ನೇ ಹಾಕೊಳ್ಳಿ ಅಂತ ಜನ ಕೇಳ್ತಾರೆ. ಬಟ್ ಇವ್ರಿಗೆ ವರ್ಕೌಟ್ ಆಗಲ್ಲ ಅಂತ ಅನ್ನಿಸ್ತಂತ. ಅದಕ್ಕೋಸ್ಕರ ಋತುರಾಜ್ ಗಾಯಕ್ವಾಡ್ನ ಹಾಕೊಳ್ಳಿಲ್ಲ ಅಂತ ಇವ್ರು ಹೇಳಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಬಗ್ಗೆ ಗೌತಮ್ ಗಂಭೀರ್ ಅವರು ಮಾತಾಡಿದರೆ. ಸೊ ಇವರು ಇದೇ ರೀತಿ ಚೆನ್ನಾಗಿ ಆಡ್ತಾ ಇತ್ತು ಅಂತ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಆಗಿರಲಿ, ನೆಕ್ಸ್ಟ್ T20 ವರ್ಲ್ಡ್ ಕಪ್ ಅಂತೂ ಆಡೋಕ್ಕಾಗಲ್ಲ, ರಿಟೈರ್ಮೆಂಟ್ ಕೊಟ್ಬಿಟ್ಟಿರೋದ್ರಿಂದ ಮುಂದೆ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರಲ್ಲಿ ಏನು ಬರ್ತಿದೆ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರಲಿ, ಸೊ ಇದರಲ್ಲೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಅವರ ಫಿಟ್ನೆಸ್ ಏನಾದ್ರು ಕರೆಕ್ಟಾಗಿ ನೋಡ್ಕೊಂತು ಅಂತ ಅಂದರೆ 2027 ವರ್ಲ್ಡ್ ಕಪ್ನು ಕೂಡ ಅವ್ರು ಆಡುವಂಥ ಚಾನ್ಸಸ್ ಇದೆ ಅಂತ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಟೀಮ್ ಮುಖ್ಯ ಆಗಿರೋದು. ಟೀಮಿಗೆ ಏನಾದ್ರು ಒಳ್ಳೇದಾಗ್ತಿದೆ ಅಂತಂದರೆ ಅವ್ರು 27 ವರ್ಲ್ಡ್ ಕಪ್ ಇರಲಿ, ನೆಕ್ಸ್ಟ್ ಎಷ್ಟು ವರ್ಲ್ಡ್ ಕಪ್ ಬರ್ತೋ ಅಷ್ಟನ್ನು ಆಡಲಿ. ಅವರು ಅದೇ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ, ಯಾವಾಗ ರಿಟೈರ್ ಆಗಬೇಕು ಅನ್ನೋ ಅವ್ರ ಪರ್ಸ್ನಲ್ ಪರ್ಸ್ಪೆಕ್ಟಿವ್, ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಟೀಮಿಗೆ ಒಳ್ಳೇದಾಗ್ತಿದೆ ಅಂದರೆ ನಾವು ಸೆಲೆಕ್ಟ್ ಖಂಡಿತ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿದರೆ. KL ರಾಹುಲ್ ಅವರ ಆಬ್ಸೆನ್ಸ್ನ T20 ಕ್ವಶನ್ ಮಾಡಿದಾಗ ಹೌದು ಅವರ ಸ್ಟ್ಯಾಟ್ಸು ಅಷ್ಟೊಂದು ಹೇಳ್ಕೊಳತ್ತಾರಲ್ಲ, ಚೆನ್ನಾಗಿಲ್ಲ ಅವರ ಸ್ಟ್ಯಾಟ್ಸು T20s. ಅದಕ್ಕೋಸ್ಕರ ನಾವು ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ KL ರಾಹುಲ್ನ T20s ಅಂತ ಹೇಳಿದೆ. ಜೊತೆಗೆ ಕ್ಯಾಪ್ಟನ್ಸಿ ಆಪ್ಷನ್ ಆಗೂ ಕೂಡ ಹೇಳಿದರೆ ಕನ್ಸಿಸ್ಟೆಂಟಾಗಿ ನಮಗೆ ಫಿಟ್ ಆಗಿರೋವಂಥ ಪ್ಲೇಯರ್ಸ್ಗಳು ಬೇಕು. ಪಕ್ಕ ಇವರು ಆಡೇ ಆಡ್ತಾರೆ ಗುರು. ಈ ಫಾರ್ಮ್ಯಾಟ್ನ ಒಂಥರ ಚಾಚು ತಪ್ಪಂಗೆ ಆಡ್ತಾರೆ ಅಂತ ನಮಗೆ ಅನ್ನಿಸ್ಬೇಕು. ಅಂಥ ಪ್ಲೇಯರ್ನ ನಾವು ಕ್ಯಾಪ್ಟನ್ಸಿ ಎಲಿಮೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಜೊತೆಗೆ KL ರಾಹುಲ್ ಆಗಿರ್ಬೋದು, ಸುಮಾರು ಸಲ ಅವರು ಇಂಜುರಿ ಅಂತ ಹೊರಗಡೆ ಹೋಗಿ ಬಂದಿರೋದೆಲ್ಲ ನೋಡಿದ್ದೀವಿ ನಾವು. ಅದಕ್ಕೋಸ್ಕರ ಇವರ ಫಿಟ್ನೆಸ್ ಇಶ್ಯೂ ಇರೋದ್ರಿಂದ ಮೇಯ್ನಾಗಿ ಫಿಟ್ನೆಸ್ ಕನ್ಸರ್ನ್ನ ಹೇಳಿದ್ದಾರೆ ಇವರು. ಹಾರ್ದಿಕ್ ಪಾಂಡ್ಯಗಾಗಿರಲಿ ಇವ್ರಿಗಾಗಿರಲಿ ಫಿಟ್ನೆಸ್ ಪ್ರಾಬ್ಲಮ್ ಇದೆ, ಇಶ್ಯೂಸ್ ಇದೆ. ಅವ್ರು ಸುಮಾರು ಸಲ ಈಚೆ ಹೋಗಿದ್ದಾರೆ, ಒಳಗಡೆ ಬಂದಿದ್ದಾರೆ. ಆದರೆ ನಾವು ಸೂರ್ಯಕುಮಾರ್ ಯಾದವ್ನ T20s ಅವ್ರಿಗೆ ಒಂದೇ ಫಾರ್ಮೇಟಲ್ಲೇ ಸಾಕು, ಅದರಲ್ಲೇ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿದ್ವಿ. ಸೂರ್ಯಕುಮಾರ್ ಯಾದವ್ ಟೆಸ್ಟು ಅದು ಇದು ಎಲ್ಲ ನಮಗೆ ಕನ್ಸಿಡರ್ ಮಾಡ್ತಿದ್ದೆ. ಸೂರ್ಯಕುಮಾರ್ಗೆ ಅದೊಂದೇ ಫಾರ್ಮೇಟ್ನ ನೋಡ್ಕೊಂಡ್ಬಿಟ್ಟು ಮುಂದೆ ತಗೊಂಡವ್ರೆ ಅವರು. ಚೆನ್ನಾಗಿರುತ್ತೆ. ಇನ್ನು 2 ವರ್ಷ ಗೋಯಿಂಗ್ ಫಾರ್ವರ್ಡ್ ನಾವು ಲಾಂಗ್ ರನ್ನಲ್ಲಿ ನೋಡ್ತಾ ಇದ್ದೀವಿ ಅವ್ರನ್ನ ಕ್ಯಾಪ್ಟನ್ ಆಗಿ ಅನ್ನೋ ಥರ ಇಬ್ಬರು ಕೂಡ ಕೂತ್ಕೊಂಡು ಹೇಳಿದ್ದಾರೆ, ಅಜಿತ್ ಅಗರ್ಕರ್ ಮತ್ತು ಗೌತಮ್ ಗಂಭೀರ್. ಇನ್ನೊಂದು ಮೊಹಮ್ಮದ್ ಶಮಿ ರಿಲೇಟೆಡ್ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾವಾಗ ರಿಟರ್ನ್ ಆಗ್ತಾರೆ, ಕಳೆದೋಗ್ಬಿಟ್ಟಿದ್ದಾರಲ್ಲ ODI ವರ್ಲ್ಡ್ ಕಪ್ ಆದಾಗಿಂದ ಶಮಿ ಅವರು ಅಂತ ಕೇಳಿದಾಗ ಅವರು ವಾಪಸ್ ಬರ್ತಾರೆ. ಈ ಬಾಂಗ್ಲಾದೇಶ್ ಸೀರೀಸ್ ಏನಿದೆ ಅಲ್ಲಿಂದ ವಾಪಸ್ ರಿಟರ್ನ್ ಆಗ್ತಾರೆ. ಒಂದು ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಕೊಡಿ. ಇವಾಗ ಸೆಲೆಕ್ಟ್ ಆಗಿದೆ ತಾನೇ ಸ್ಕ್ವಾಡು, ಬಾಂಗ್ಲಾದೇಶ್ ಸೀರೀಸ್ಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಅವಾಗ ಕೇಳಿ ಅನ್ನೋ ಥರ ಹೇಳಿದರೆ. ಒಟ್ಟಿನಲ್ಲಿ ಈ ಡಿಸ್ಕಷನ್ ಅಂತೂ ಬೇಜಾನಾಗಿದೆ. ಅರೌಂಡ್ 25 ನಿಮಿಷದ ಪ್ರೆಸ್ ಕಾನ್ಫರೆನ್ಸ್ ಅಂತೂ ಆಯಿತು. ಆ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಇನ್ನೂ ಒಂದು ಕ್ವೆಶನ್ ಬರುತ್ತೆ, ನಿಮ್ಮ ರಿಲೇಷನ್ಶಿಪ್ ಪಬ್ಲಿಕ್ ರಿಲೇಷನ್ಶಿಪ್ ಯಾವ ಥರ ಇದೆ ನಿಮಗೂ ಮತ್ತು ವಿರಾಟ್ ಕೊಹ್ಲಿಗೂ ಅಂತ ಒಂದು ಕ್ವೆಶನ್ ಕೇಳಿದಾಗ ಗಂಭೀರ್ ಅಣ್ಣ ಅವರು ಹೇಳಿದ್ದಾರೆ
ನನ್ನ ಮತ್ತು ವಿರಾಟ್ ಕೊಹ್ಲಿಯ ರಿಲೇಷನ್ಶಿಪ್ ಅದು ನಮ್ಮ ಪರ್ಸನಲ್ ರಿಲೇಷನ್ಶಿಪ್, ಅದು ಪಬ್ಲಿಕ್ ರಿಲೇಷನ್ಶಿಪ್ ಅಲ್ಲ. ಪಬ್ಲಿಕ್ಕಿಗೆ ಏನಕ್ಕೆ ಕೇಳಬೇಕು? ನನ್ನ ಮತ್ತು ವಿರಾಟ್ ಕೊಹ್ಲಿ ರಿಲೇಷನ್ಶಿಪ್ ಸಖತ್ತಾಗೇನೆ ಇದೆ. ಇದು TRPಗೆ ಮಾತ್ರ ಯೂಸ್ ಆಗ್ತಿದೆ. ನಿಮಗೆ ಏನಕ್ಕೆ ಕೇಳಬೇಕು? ಅದು ನನ್ನ ಮತ್ತು ವಿರಾಟ್ ಕೊಹ್ಲಿ ಪರ್ಸ್ನಲ್, ಅದು ನಿಮಗೇನೇ ಕೇಳಬೇಕು? ಪಬ್ಲಿಕ್ಲಿ ಅವೈಲೇಬಲ್ ಏನಕ್ಕೆ ಮಾಡಬೇಕು? ಅದನ್ನು ನಾವಿಬ್ಬರು ಏನೋ ಮಾತಾಡ್ಕೊತೀವಿ, ಬಟ್ ನನಗೆ ಚೆನ್ನಾಗೇನೆ ಇದೆ ಆ ರಿಲೇಷನ್ಶಿಪ್ ಅನ್ನೋ ಥರ ಹೇಳಿದ್ದಾರೆ. ಬಟ್ ಮೀಡಿಯಾಗೆ ಬೇಕಾಗಿರೋದ್ರಿಂದ TRPನೇ ಬೇಕು, ನಿಮ್ಮದು ಮತ್ತು ವಿರಾಟ್ ಕೊಹ್ಲಿ ಹೆಂಗಿದೆ ರಿಲೇಷನ್ಶಿಪ್ ಅಂತ ಕೇಳ್ತಾರೆ. ಅವ್ರು ಚೆನ್ನಾಗಿದೆ ಅಂತಲೇ ಹೇಳಬೇಕು, ಇಲ್ಲ ನಾವು ಜಗಳಾಡ್ತೀವಿ ಅಂತಲೇ ಹೇಳೋಕ್ಕಾಗುತ್ತೆ. ಸೊ ಮೊದಲೇ ಇವಾಗೆಲ್ಲ ನಾವು ಮರ್ತುಬಿಟ್ಟು ನಾವೆಲ್ಲ ಪ್ರಾಮಿಸ್ ಎಲ್ಲ ಅವರೆಲ್ಲ ಪ್ರಾಮಿಸ್ ಎಲ್ಲ ಮಾಡಿಬಿಟ್ಟಿದ್ರಂತೆ BCCIಗೆ, ಇಲ್ಲ ನಾವೆಲ್ಲ ಹಳೇದೆಲ್ಲ ಮರ್ತುಬಿಟ್ಟು ಇವಾಗೆಲ್ಲ ಫುಲ್ಲು ಸೂಪರ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಇಬ್ಬರು ಸಹ ಹಂಗೆ ಪ್ರಾಮಿಸ್ ಮಾಡಿದ್ರಂತೆ. ನೋಡೋಣ ಈ ಒಂದು ಹೊಸ ರಿಲೇಷನ್ಶಿಪ್ನ ಆಸ್ ಎ ಪ್ಲೇಯರ್ ಆ್ಯಂಡ್ ಕೋಚ್ ರಿಲೇಷನ್ಶಿಪ್ನ ನಾವು ಕೂಡ ಕಣ್ತುಂಬ್ಕೊಳ್ಳೋಣ ಅದು ಹೆಂಗಿರುತ್ತೆ ಅಂತ. ಮೋರ್ ಓವರ್ ಹೇಳಿದರೆ ಗೌತಮ್ ಗಂಭೀರ್ ಅವರು ಪ್ಲೇಯರು ಮತ್ತು ಕೋಚ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಗಿಂತ ನಮಗೆ ಟ್ರಸ್ಟ್ ಮುಖ್ಯ ಅಂತ ಹೇಳಿದ್ದಾರೆ. ಸೊ ಒಂಥರ ಕಂಪ್ಲೀಟ್ ಒಂಥರ ಡಿಫ್ರೆಂಟಾಗೆ ಗೌತಮ್ ಗಂಭೀರ್ ಅವರು ಈ ಒಂದು ಇಂಡಿಯನ್ ಟೀಮ್ನ ತೊಗೊಂಡು ಹೋಗ್ತಿದ್ದಾರೆ. ಜೊತೆಗೆ ಇನ್ನೂ ಒಂದು ಹೇಳಿದರೆ, ಇದು ನಾನು ಕಮ್ಮಿ ಟೀಮ್ನ ತೊಗೊಂಡು ಹೋಗ್ತಿಲ್ಲ ಮುಂದೆಗಡೆ, ಸಕ್ಸಸ್ಫುಲ್ ಟೀಮ್ನ ನಾನು ತೊಗೊಂಡು ಹೋಗ್ತಿರೋದು ಮುಂದೆ. ಸೊ ಸಕ್ಸಸ್ಫುಲ್ ಟೀಮ್ನ ತೊಗೊಂಡು ಹೋಗಬೇಕು ಅಂದರೆ ನಾನು ಸಕ್ಸಸ್ಫುಲ್ಲೇ ಆಗಬೇಕು, ಮುಂದೆ ಫೇಲ್ಯೂರ್ ಆಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ. ಯಾಕಂದರೆ ಏನು ಸುಮ್ಮನೆ ಮಾತಲ್ಲ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ರನ್ನರ್ ಅಪ್ಸ್ ಆಗೋದು, ಆಮೇಲೆ ODI ವರ್ಲ್ಡ್ ಕಪ್ಪಲ್ಲಿ ರನ್ನರ್ ಅಪ್ಸ್ ಆಗೋದು, ಜೊತೆಗೆ T20 ವರ್ಲ್ಡ್ ಕಪ್ಪಲ್ಲಿ ಚಾಂಪಿಯನ್ಸ್ ಆಗಿರುವಂಥ ಟೀಮ್ನ ನಾನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ಟೀಮ್ನ ನಾನು ಸಕ್ಸಸ್ಫುಲ್ ಮಾಡಿಸ್ಲೇಬೇಕು, ಟೀಮಿಗೆ ಅಲ್ಟಿಮೇಟ್ಲಿ ಒಳ್ಳೇದಾಗಬೇಕು. ಗೌತಮ್ ಗಂಭೀರ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಟೀಮಿಗೆ ಒಳ್ಳೇದಾಗ್ತದೆ ಅಂದರೆ ನನ್ನ ಹೆಸರು ಬರಲಾಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಮೆಚ್ಕೊಬೇಕು ಗೌತಮ್ ಗಂಭೀರಿಂದ. ಸೊ ಇದಿಷ್ಟು ಆದಂಥ ಡಿಸ್ಕಷನ್ನು. ಬೇಕಿದ್ರೆ ನೀವು 25 ನಿಮಿಷದ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದನ್ನು ನೋಡಿ ಕಂಪ್ಲೀಟಾಗಿ ಏನೇನು ಮಾತಾಡೋದು ಗೊತ್ತಾಗುತ್ತೆ. ಸೊ ಇದೊಂಥರ ಹೈಲೈಟ್ಸು, ಏನೇನು ಮಾತಾಡಿದ್ರು ಈ ಒಂದು ಟೀಮ್ ಬಗ್ಗೆ ಅಂತ, ಸೆಲೆಕ್ಷನ್ ಬಗ್ಗೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.